ವಿರಾಮದ ಬಳಿಕ 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಮೃತ ಡಿಜಿಐಜಿಪಿ ಓಂ ಪ್ರಕಾಶ್ ಪುತ್ರಿ ಧಾಂಧಲೆ ಮಾಡಿದ್ದಾರೆ. ನಂದಿನಿ ಪಾರ್ಲರ್ಗೆ ಹೋಗಿ ಕೃತಿಕಾ ಹುಚ್ಚಾಟ ಮಾಡಿದ್ದಾರೆ. ನಂದಿನಿ ಪಾರ್ಲರ್ ಮಾಲೀಕನಿಗೆ ಥಳಿಸಿದ್ದಾರೆ. ಬಿಡಿಸೋಕೆ ಬಂದ ಸ್ಥಳೀಯರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಕೃತಿಕಾ ಹುಚ್ಚಾಟಕ್ಕೆ ವಸ್ತುಗಳು ಪೀಸ್ ಆಗಿದ್ದಾವೆ. ಕೃತಿಕಾ ಹುಚ್ಚಾಟಕ್ಕೆ ಸ್ಥಳೀಯರು ಶಾಕ್ ಆಗಿದ್ದಾರೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆಯಾದ ನಂತರ ಸಹೋದರ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇಡೀ ಮನೆಯಲ್ಲಿ ಒಂಟಿಯಾಗಿ ಮಗಳು ಮಾತ್ರ ಇದ್ರು, ಕೃತಿಕಾ ಮಾತ್ರ ಇದ್ರು. ಕಳೆದ ಸೋಮವಾರ ಸಂಜೆ ಮನೆಯ ಪಕ್ಕದ ನಂದಿನಿ ಪಾರ್ಲರ್ಗೆ ಕೃತಿಕಾ ಹೋಗಿದ್ರು. ಅಂಗಡಿ ಮುಂದೆ ಸ್ವಲ್ಪ ಹೊತ್ತು ಹಾಗೆ ನಿಂತು ಅಲ್ಲಿನ ಮಾಲೀಕನನ್ನ ದಿಟ್ಟಿಸಿ ನೋಡಿದ್ರು. ಇದನ್ನ ನೋಡಿದ ಮಾಲೀಕ ಯಾಕೆ ಮೇಡಮ್ ಹಂಗೆ ನೋಡ್ತಿದ್ದೀರಾ ಅಂತ ಕೇಳಿದಕ್ಕೆ ಗಲಾಟೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾಕೆ ಮೇಡಮ್ ಅವ್ರು ಹಂಗೆ ಮಾಡಿದ್ರು? ಏನಾದರೂ ಈ ಘಟನೆ ಅವರ ತಂದೆಯವರು ತೀರ್ಕೊಂಡ ನಂತರ ಏನಾದರೂ ಮಾನಸಿಕವಾಗಿ ಏನಾದರೂ ಅವರು ಅಸ್ವಸ್ಥರಾಗಿದ್ರಾ ಅಥವಾ ಯಾಕೆ ಹಂಗೆ ಮಾಡಿದ್ರು? ಏನು ವಿಚಾರ ಏನಾಯ್ತಲ್ಲಿ ಅರವಿಂದ್? ರಂಜಿತ್, ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಪುತ್ರಿ ನಂದಿನಿ ಪಾರ್ಲರ್ಗೆ ಹೋಗಿ ದಾಂಧಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಕಳೆದ ಸೋಮವಾರ ಆ ಓಂ ಪ್ರಕಾಶ್ ಅವರ ಮನೆ ಏನಿದೆ HSR ಲೇಔಟ್, ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಮನೆಯ ಸಮೀಪದಲ್ಲಿರುವಂಥ ನಂದಿನಿ ಪಾರ್ಲರ್ಗೆ ಪ್ರತಿದಿನ ಹೋಗಿ ಹಾಲನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೃತಿ ಅವರು ಮಾಡ್ತಿರ್ತಾರೆ. ಕೃತಿಕಾ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಲೀಕನನ್ನು ಕೃತಿಕಾ ದಿಟ್ಟಿಸಿ ನೋಡಿದಂಥ ಸಂದರ್ಭದಲ್ಲಿ ಆತ ಹೋಗಿ ಆಕೆಯನ್ನು ಕೇಳ್ತಾನೆ, ಯಾಕೆ ಮೇಡಮ್ ಏನು ಬೇಕಾಗಿತ್ತು ಅನ್ನುವಂಥ ಮಾತನ್ನು ಆತ ಕೇಳಿದಂಥ ಸಂದರ್ಭದಲ್ಲಿ ಆಕೆ ಕೇವಲ ಪ್ರಶ್ನೆ ಮಾಡಿದ್ದಕ್ಕೆ ಹೋಗಿ ಅಲ್ಲಿದ್ದಂತಹ ವಸ್ತುಗಳನ್ನ, ಗಾಜಿನ ವಸ್ತುಗಳನ್ನ ಪೀಸ್ ಮಾಡಿರುವಂಥದ್ದು, ಜೊತೆಗೆ ಆತನ ಮೇಲೆ ಕೂಡ ಹಲ್ಲೆ ಮಾಡುವಂಥ ಕೆಲಸವನ್ನು ಕೃತಿಕಾ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಕೊಲೆ ಏನಾಗುತ್ತೆ, ಕೊಲೆ ಆದ ಬಳಿಕ ತಾಯಿ ಜೈಲಿಗೆ ಹೋಗ್ತಾರೆ. ಈಕೆ ಕೂಡ ಮಾನಸಿಕ ಅಸ್ವಸ್ಥೆ ಅನ್ನುವಂಥ ಮಾಹಿತಿ ಬರುತ್ತೆ, ವೈದ್ಯಕೀಯ ತಪಾಸಣೆಗಳಾಗುತ್ತೆ. ಮತ್ತೊಂದು ಕಡೆ ಈ ಕೊಲೆಯ ನಂತರದಲ್ಲಿ ಸಹೋದರ ಏನಿರ್ತಾರೆ, ಓಂ ಪ್ರಕಾಶ್ ಮನೆಯಿಂದ ಸಹೋದರ ಬೇರೆ ಮನೆಗೆ ಶಿಫ್ಟ್ ಆಗಿರುವಂಥದ್ದು, ಇದು ಕೂಡ ಮುಖ್ಯವಾಗುತ್ತೆ. ಆಕೆ ಆ ಒಂದು ಕೊಲೆಯಾದಂತಹ ಮನೆ ಏನಿದೆ ಓಂ ಪ್ರಕಾಶ್ ಮನೆ, ಆಕೆ ಆ ಮನೆಯಲ್ಲಿ ಒಬ್ಬಳೇ ವಾಸವಿರ್ತಾಳೆ. ಪ್ರತಿದಿನ ಹೋಗಿ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಸುಮಾರು 5 ರಿಂದ 10 ನಿಮಿಷ ನೇರವಾಗಿ ದಿಟ್ಟಿಸಿ ಮಾಲೀಕನನ್ನು ನೋಡ್ತಾರೆ. ಯಾಕೆ ನೋಡ್ತಾ ಇದ್ದೀರಿ ಮೇಡಮ್, ಏನು ಬೇಕು ಅನ್ನುವಂಥ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾದಂಥ ಹಲ್ಲೆ ಮಾಡಿರುವಂಥದ್ದು ರಂಜಿತ್. ಮತ್ತೊಂದು ಕಡೆ ಈ ರೀತಿಯಾದಂತಹ ದಾಂಧಲೆ ಏನು ನಡೆದಿದೆ, ಇದಕ್ಕೆ ಸ್ಥಳೀಯರು ಕೂಡ ಭಯಭೀತಿಗೊಂಡು ಪೊಲೀಸರನ್ನ ಸಂಪರ್ಕ ಮಾಡಿರುವಂಥದ್ದು. ಪೊಲೀಸರು ಬಂದ ತಕ್ಷಣದಲ್ಲಿ ಕೃತಿಕಾ ಅಲ್ಲಿಂದ ಏನೂ ಆಗದಂತೆ ತೆರಳಿರುವಂಥದ್ದು. ಒಂದು ಕಡೆ ಈಕೆ ಮಾನಸಿಕವಾಗಿ ಬಳಲ್ತಿದ್ದ. ವಿರಾಮದ ಬಳಿಕ 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಮೃತ ಡಿಜಿಐಜಿಪಿ ಓಂ ಪ್ರಕಾಶ್ ಪುತ್ರಿ ಧಾಂಧಲೆ ಮಾಡಿದ್ದಾರೆ. ನಂದಿನಿ ಪಾರ್ಲರ್ಗೆ ಹೋಗಿ ಕೃತಿಕಾ ಹುಚ್ಚಾಟ ಮಾಡಿದ್ದಾರೆ. ನಂದಿನಿ ಪಾರ್ಲರ್ ಮಾಲೀಕನಿಗೆ ಥಳಿಸಿದ್ದಾರೆ. ಬಿಡಿಸೋಕೆ ಬಂದ ಸ್ಥಳೀಯರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಕೃತಿಕಾ ಹುಚ್ಚಾಟಕ್ಕೆ ವಸ್ತುಗಳು ಪೀಸ್ ಆಗಿದ್ದಾವೆ. ಕೃತಿಕಾ ಹುಚ್ಚಾಟಕ್ಕೆ ಸ್ಥಳೀಯರು ಶಾಕ್ ಆಗಿದ್ದಾರೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆಯಾದ ನಂತರ ಸಹೋದರ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇಡೀ ಮನೆಯಲ್ಲಿ ಒಂಟಿಯಾಗಿ ಮಗಳು ಮಾತ್ರ ಇದ್ರು, ಕೃತಿಕಾ ಮಾತ್ರ ಇದ್ರು. ಕಳೆದ ಸೋಮವಾರ ಸಂಜೆ ಮನೆಯ ಪಕ್ಕದ ನಂದಿನಿ ಪಾರ್ಲರ್ಗೆ ಕೃತಿಕಾ ಹೋಗಿದ್ರು. ಅಂಗಡಿ ಮುಂದೆ ಸ್ವಲ್ಪ ಹೊತ್ತು ಹಾಗೆ ನಿಂತು ಅಲ್ಲಿನ ಮಾಲೀಕನನ್ನ ದಿಟ್ಟಿಸಿ ನೋಡಿದ್ರು. ಇದನ್ನ ನೋಡಿದ ಮಾಲೀಕ ಯಾಕೆ ಮೇಡಮ್ ಹಂಗೆ ನೋಡ್ತಿದ್ದೀರಾ ಅಂತ ಕೇಳಿದಕ್ಕೆ ಗಲಾಟೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾಕೆ ಮೇಡಮ್ ಅವ್ರು ಹಂಗೆ ಮಾಡಿದ್ರು? ಏನಾದರೂ ಈ ಘಟನೆ ಅವರ ತಂದೆಯವರು ತೀರ್ಕೊಂಡ ನಂತರ ಏನಾದರೂ ಮಾನಸಿಕವಾಗಿ ಏನಾದರೂ ಅವರು ಅಸ್ವಸ್ಥರಾಗಿದ್ರಾ ಅಥವಾ ಯಾಕೆ ಹಂಗೆ ಮಾಡಿದ್ರು? ಏನು ವಿಚಾರ ಏನಾಯ್ತಲ್ಲಿ ಅರವಿಂದ್? ರಂಜಿತ್, ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಪುತ್ರಿ ನಂದಿನಿ ಪಾರ್ಲರ್ಗೆ ಹೋಗಿ ದಾಂಧಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಕಳೆದ ಸೋಮವಾರ ಆ ಓಂ ಪ್ರಕಾಶ್ ಅವರ ಮನೆ ಏನಿದೆ HSR ಲೇಔಟ್, ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಮನೆಯ ಸಮೀಪದಲ್ಲಿರುವಂಥ ನಂದಿನಿ ಪಾರ್ಲರ್ಗೆ ಪ್ರತಿದಿನ ಹೋಗಿ ಹಾಲನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೃತಿ ಅವರು ಮಾಡ್ತಿರ್ತಾರೆ. ಕೃತಿಕಾ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಲೀಕನನ್ನು ಕೃತಿಕಾ ದಿಟ್ಟಿಸಿ ನೋಡಿದಂಥ ಸಂದರ್ಭದಲ್ಲಿ ಆತ ಹೋಗಿ ಆಕೆಯನ್ನು ಕೇಳ್ತಾನೆ, ಯಾಕೆ ಮೇಡಮ್ ಏನು ಬೇಕಾಗಿತ್ತು ಅನ್ನುವಂಥ ಮಾತನ್ನು ಆತ ಕೇಳಿದಂಥ ಸಂದರ್ಭದಲ್ಲಿ ಆಕೆ
ಕೇವಲ ಪ್ರಶ್ನೆ ಮಾಡಿದ್ದಕ್ಕೆ ಹೋಗಿ ಅಲ್ಲಿದ್ದಂತಹ ವಸ್ತುಗಳನ್ನ, ಗಾಜಿನ ವಸ್ತುಗಳನ್ನ ಪೀಸ್ ಮಾಡಿರುವಂಥದ್ದು, ಜೊತೆಗೆ ಆತನ ಮೇಲೆ ಕೂಡ ಹಲ್ಲೆ ಮಾಡುವಂಥ ಕೆಲಸವನ್ನು ಕೃತಿಕಾ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈ ನಿವೃತ್ತ DG ಓಂ ಪ್ರಕಾಶ್ ಅವರ ಕೊಲೆ ಏನಾಗುತ್ತೆ, ಕೊಲೆ ಆದ ಬಳಿಕ ತಾಯಿ ಜೈಲಿಗೆ ಹೋಗ್ತಾರೆ. ಈಕೆ ಕೂಡ ಮಾನಸಿಕ ಅಸ್ವಸ್ಥೆ ಅನ್ನುವಂಥ ಮಾಹಿತಿ ಬರುತ್ತೆ, ವೈದ್ಯಕೀಯ ತಪಾಸಣೆಗಳಾಗುತ್ತೆ. ಮತ್ತೊಂದು ಕಡೆ ಈ ಕೊಲೆಯ ನಂತರದಲ್ಲಿ ಸಹೋದರ ಏನಿರ್ತಾರೆ, ಓಂ ಪ್ರಕಾಶ್ ಮನೆಯಿಂದ ಸಹೋದರ ಬೇರೆ ಮನೆಗೆ ಶಿಫ್ಟ್ ಆಗಿರುವಂಥದ್ದು, ಇದು ಕೂಡ ಮುಖ್ಯವಾಗುತ್ತೆ. ಆಕೆ ಆ ಒಂದು ಕೊಲೆಯಾದಂತಹ ಮನೆ ಏನಿದೆ ಓಂ ಪ್ರಕಾಶ್ ಮನೆ, ಆಕೆ ಆ ಮನೆಯಲ್ಲಿ ಒಬ್ಬಳೇ ವಾಸವಿರ್ತಾಳೆ. ಪ್ರತಿದಿನ ಹೋಗಿ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಸುಮಾರು 5 ರಿಂದ 10 ನಿಮಿಷ ನೇರವಾಗಿ ದಿಟ್ಟಿಸಿ ಮಾಲೀಕನನ್ನು ನೋಡ್ತಾರೆ. ಯಾಕೆ ನೋಡ್ತಾ ಇದ್ದೀರಿ ಮೇಡಮ್, ಏನು ಬೇಕು ಅನ್ನುವಂಥ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಹಲ್ಲೆ ಮಾಡಿರುವಂಥದ್ದು ರಂಜಿತ್. ಮತ್ತೊಂದು ಕಡೆ ಈ ರೀತಿಯಾದಂತಹ ದಾಂಧಲೆ ಏನು ನಡೆದಿದೆ, ಇದಕ್ಕೆ ಸ್ಥಳೀಯರು ಕೂಡ ಭಯಭೀತಿಗೊಂಡು ಪೊಲೀಸರನ್ನ ಸಂಪರ್ಕ ಮಾಡಿರುವಂಥದ್ದು. ಪೊಲೀಸರು ಬಂದ ತಕ್ಷಣದಲ್ಲಿ ಕೃತಿಕಾ ಅಲ್ಲಿಂದ ಏನೂ ಆಗದಂತೆ ತೆರಳಿರುವಂಥದ್ದು. ಒಂದು ಕಡೆ ಈಕೆ ಮಾನಸಿಕವಾಗಿ ಬಳಲ್ತಿದ್ದ. ವಿರಾಮದ ಬಳಿಕ 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಮೃತ DGIGP ಓಂ ಪ್ರಕಾಶ್ ಪುತ್ರಿ ಧಾಂಧಲೆ ಮಾಡಿದ್ದಾರೆ. ನಂದಿನಿ ಪಾರ್ಲರ್ಗೆ ಹೋಗಿ ಕೃತಿಕಾ ಹುಚ್ಚಾಟ ಮಾಡಿದ್ದಾರೆ. ನಂದಿನಿ ಪಾರ್ಲರ್ ಮಾಲೀಕನಿಗೆ ಥಳಿಸಿದ್ದಾರೆ. ಬಿಡಿಸೋಕ್ ಬಂದ ಸ್ಥಳೀಯರ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಕೃತಿಕಾ ಹುಚ್ಚಾಟಕ್ಕೆ ವಸ್ತುಗಳು ಪೀಸ್ ಆಗಿದ್ದಾವೆ. ಕೃತಿಕಾ ಹುಚ್ಚಾಟಕ್ಕೆ ಸ್ಥಳೀಯರು ಶಾಕ್ ಆಗಿದ್ದಾರೆ. ನಿವೃತ್ತ DG ಓಂ ಪ್ರಕಾಶ್ ಕೊಲೆಯಾದ ನಂತರ ಸಹೋದರ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಇಡೀ ಮನೆಯಲ್ಲಿ ಒಂಟಿಯಾಗಿ ಮಗಳು ಮಾತ್ರ ಇದ್ರು, ಕೃತಿಕಾ ಮಾತ್ರ ಇದ್ರು. ಕಳೆದ ಸೋಮವಾರ ಸಂಜೆ ಮನೆಯ ಪಕ್ಕದ ನಂದಿನಿ ಪಾರ್ಲರ್ಗೆ ಕೃತಿಕಾ ಹೋಗಿದ್ರು. ಅಂಗಡಿ ಮುಂದೆ ಸ್ವಲ್ಪ ಹೊತ್ತು ಹಾಗೆ ನಿಂತು ಅಲ್ಲಿನ ಮಾಲೀಕನನ್ನ ದಿಟ್ಟಿಸಿ ನೋಡಿದ್ರು. ಇದನ್ನ ನೋಡಿದ ಮಾಲೀಕ, ಯಾಕೆ ಮೇಡಮ್ ಹಂಗೆ ನೋಡ್ತಿದ್ದೀರಾ ಅಂತ ಕೇಳಿದಕ್ಕೆ ಗಲಾಟೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಯಾಕೆ ಮೇಡಮ್ ಅವ್ರು ಹಂಗೆ ಮಾಡಿದ್ರು? ಏನಾದರೂ ಈ ಘಟನೆ ಅವರ ತಂದೆಯವರು ತೀರ್ಕೊಂಡ ನಂತರ ಏನಾದರೂ ಮಾನಸಿಕವಾಗಿ ಏನಾದರೂ ಅವರು ಅಸ್ವಸ್ಥರಾಗಿದ್ರಾ, ಅಥವಾ ಯಾಕೆ ಹಂಗೆ ಮಾಡಿದ್ರು? ಏನು ವಿಚಾರ, ಏನಾಯ್ತಲ್ಲಿ ಅರವಿಂದ್? ರಂಜಿತ್, ನಿವೃತ್ತ DG ಓಂ ಪ್ರಕಾಶ್ ಅವರ ಪುತ್ರಿ ನಂದಿನಿ ಪಾರ್ಲರ್ಗೆ ಹೋಗಿ ದಾಂಧಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಕಳೆದ ಸೋಮವಾರ ಆ ಓಂ ಪ್ರಕಾಶ್ ಅವರ ಮನೆ ಏನಿದೆ HSR ಲೇಔಟ್, ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಮನೆಯ ಸಮೀಪದಲ್ಲಿರುವಂಥ ನಂದಿನಿ ಪಾರ್ಲರ್ಗೆ ಪ್ರತಿದಿನ ಹೋಗಿ ಹಾಲನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೃತಿ ಅವರು ಮಾಡ್ತಿರ್ತಾರೆ. ಕೃತಿಕಾ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾಲೀಕನನ್ನು ಕೃತಿಕಾ ದಿಟ್ಟಿಸಿ ನೋಡಿದಂಥ ಸಂದರ್ಭದಲ್ಲಿ ಆತ ಹೋಗಿ ಆಕೆಯನ್ನು ಕೇಳ್ತಾನೆ, ಯಾಕೆ ಮೇಡಮ್ ಏನು ಬೇಕಾಗಿತ್ತು ಅನ್ನುವಂಥ ಮಾತನ್ನು ಆತ ಕೇಳಿದಂಥ ಸಂದರ್ಭದಲ್ಲಿ ಆಕೆ ಕೇವಲ ಪ್ರಶ್ನೆ ಮಾಡಿದ್ದಕ್ಕೆ ಹೋಗಿ ಅಲ್ಲಿದ್ದಂತಹ ವಸ್ತುಗಳನ್ನ, ಗಾಜಿನ